ನಮಸ್ಕಾರ. ಒಂದು ಸಣ್ಣ ವಿಧಾನಸಭಾ ಕ್ಷೇತ್ರ ಇಡೀ ದೇಶದ ರಾಜಕೀಯದ ದಿಕ್ಕನ್ನೇ ಹೇಳಬಲ್ಲದು ಅಂದ್ರೆ ನಂಬ್ತೀರಾ? ಒಂದೇ ಒಂದು ಕ್ಷೇತ್ರದ ಫಲಿತಾಂಶ ಭಾರತದ ಪ್ರಜಾಪ್ರಭುತ್ವದ ಆಳವಾದ ಸತ್ಯಗಳನ್ನ ನಮ್ಮುಂದೆ ತೆರೆದಿಡ್ಬೋದು. ಬನ್ನಿ, ಇವತ್ತು ನಾವು ಅಂಥದ್ದೇ ಒಂದು ಕಥೆಯನ್ನ ಬಿಡಿಸಿ ನೋಡೋಣ. ಇವತ್ತು ನಮ್ಮ ಚರ್ಚೆಯ ಕೇಂದ್ರಬಿಂದು ಯಲಬುರ್ಗಾ, ಕರ್ನಾಟಕದ ಕೊಪ್ಪಳ ಜಿಲ್ಲೆಯಲ್ಲಿರುವ ಬಹುತೇಕ ಹಳ್ಳಿಗಳನ್ನೇ ಒಳಗೊಂಡಿರುವ ಒಂದು ಗ್ರಾಮೀಣ ಕ್ಷೇತ್ರ. ಇಲ್ಲಿನ ಮಣ್ಣಿನ ಕಥೆ, ಇಲ್ಲಿನ ಜನರ ಆಶೋತ್ತರಗಳು ಕಳೆದ ಚುನಾವಣೆಯಲ್ಲಿ ಒಂದು ದೊಡ್ಡ ರಾಜಕೀಯ ಬದಲಾವಣೆಗೆ ಕಾರಣವಾದವು. ಆ ಬದಲಾವಣೆ ನಮ್ಗೇನ್ ಹೇಳುತ್ತೆ? ಬನ್ನಿ ಆಳವಾಗಿ ನೋಡೋಣ. ಹಾಗಾದ್ರೆ ನಮ್ಮ ಮುಂದಿರೋ ಮೂಲಭೂತ ಪ್ರಶ್ನೆ ಇದು: ಗ್ರಾಮೀಣ ಭಾರತದ ಹೃದಯ ಭಾಗದಲ್ಲಿ ಜನರ ಮನಸ್ಸನ್ನು ಗೆದ್ದು ಒಂದು ಚುನಾವಣೆಯಲ್ಲಿ ಯಶಸ್ವಿಯಾಗಲು ನಿಜವಾಗಿಯೂ ಏನ್ಬೇಕು? ಬರೀ ಭರವಸೆಗಳು ಸಾಕೆ, ಅಥವಾ ಅದಕ್ಕಿಂತ ಮಿಗಿಲಾದದ್ದೇನಾದ್ರೂ ಬೇಕೆ? ಈ ರಾಜಕೀಯ ರಹಸ್ಯವನ್ನೇ ನಾವಿಂದು ಭೇದಿಸಲಿದ್ದೇವೆ. ಯಾವುದೇ ವಿಷಯವನ್ನ ಅರ್ಥ ಮಾಡಿಕೊಳ್ಳೋಕೆ ಮೊದಲು ನಾವು ಸಂಖ್ಯೆಗಳತ್ತ ನೋಡಬೇಕು ಅಲ್ವಾ? ಯಾಕಂದ್ರೆ ಸಂಖ್ಯೆಗಳು ಸುಳ್ಳು ಹೇಳಲ್ಲ. ಯಲಬುರ್ಗಾದ ಕಳೆದ 2 ಚುನಾವಣೆಗಳ ಅಂಕಿಅಂಶಗಳು ಒಂದು ಅತ್ಯಂತ ರೋಚಕವಾದ ರಾಜಕೀಯ ಬದಲಾವಣೆಯ ಕಥೆಯನ್ನ ನಮ್ಮುಂದೆ ಇಡ್ತವೆ. ಈ ಗ್ರಾಫ್ ನೋಡಿ. 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 53.3% ಮತಗಳು ಸಿಕ್ಕಿವೆ. ಅದೇ ಸಮಯದಲ್ಲಿ ಬಿಜೆಪಿಗೆ 43.6% ಮತಗಳು ಬಂದಿವೆ. ಅಂದ್ರೆ ಸುಮಾರು 10% ಮತಗಳ ಸ್ಪಷ್ಟ ಅಂತರ. ಆದ್ರೆ ಕೇವಲ 5 ವರ್ಷಗಳ ಹಿಂದೆ ಚಿತ್ರಣವೇ ಬೇರೆ ಇತ್ತು. ಮತದಾರರ ಒಲವಿನಲ್ಲಿ ಆದ ಈ ದೊಡ್ಡ ನಿರ್ಣಾಯಕ ಬದಲಾವಣೆ ಹೇಗೆ ಮತ್ತು ಯಾಕೆ ಸಾಧ್ಯವಾಯಿತು? 17,181. ಇದು ಕೇವಲ ಒಂದು ಸಂಖ್ಯೆಯಲ್ಲ. 2023ರಲ್ಲಿ ಆಡಳಿತದಲ್ಲಿದ್ದ ಬಿಜೆಪಿ ಅಭ್ಯರ್ಥಿ ಸೋತಿದ್ದು ನಿಖರವಾಗಿ ಇಷ್ಟು ಮತಗಳ ಅಂತರದಿಂದ. ಇಷ್ಟು ದೊಡ್ಡ ಅಂತರ ಅಂದ್ರೆ ಇದು ಕೇವಲ ಸೋಲಲ್ಲ, ಮತದಾರರು ನೀಡಿದ ಒಂದು ಸ್ಪಷ್ಟವಾದ ತೀರ್ಪು ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಇನ್ನೊಂದು ಕಡೆ ಗೆದ್ದ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚುವರಿಯಾಗಿ ಸಿಕ್ಕಿದ್ದು ಬರೋಬ್ಬರಿ 29,000ಕ್ಕೂ ಹೆಚ್ಚು ಮತಗಳು. ಇದು ಗಾಳಿಯ ದಿಕ್ಕು ಸ್ವಲ್ಪ ಬದಲಾದಾಗಲ್ಲ, ಇಡೀ ರಾಜಕೀಯದ ಬಿರುಗಾಳಿಯೇ ಇದ್ದಾಗೆ. ಮತದಾರರ ಮನಸ್ಸಿನಲ್ಲಿ ಇಷ್ಟು ದೊಡ್ಡ ಬದಲಾವಣೆ ತಂದ ಆ ಶಕ್ತಿ ಯಾವುದು? ಸರಿ, ಇಲ್ಲಿಯವರೆಗೂ ಏನಾಯಿತು ಅಂತ ನೋಡಿದ್ವಿ. ಈಗ ಬಹುಶಃ ಅದಕ್ಕಿಂತ ಮುಖ್ಯವಾದ ಪ್ರಶ್ನೆಗೆ ಬರೋಣ. ಏಕೆ ಹೀಗಾಯಿತು? ಈ ಅನಿರೀಕ್ಷಿತ ಫಲಿತಾಂಶದ ಹಿಂದಿನ ಆಳವಾದ ಕಾರಣಗಳನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ ಬನ್ನಿ. ನಮ್ಮ ವಿಶ್ಲೇಷಣೆಯ ಪ್ರಕಾರ ಈ ಸೋಲಿನ ಹಿಂದೆ 3 ಪ್ರಮುಖ ಮತ್ತು ಬಲವಾದ ಕಾರಣಗಳು ಕೆಲಸ ಮಾಡಿವೆ. ಮೊದಲನೆಯದು ಕಲ್ಯಾಣ ಯೋಜನೆಗಳ ಮೇಲಿನ ಆಯಾಸ. ಇದನ್ನ ವೆಲ್ಫೇರ್ ಫಟೀಗ್ ಅಂತ ಕರೀತೀವಿ. ಎರಡನೆಯದು ಮೂಲಸೌಕರ್ಯಗಳ ತೀವ್ರವಾದ ಕೊರತೆ. ಮತ್ತು ಮೂರನೆಯದು ಯುವಕರನ್ನ ಕಾಡುತ್ತಿರುವ ನಿರುದ್ಯೋಗ. ಈ 3 ಅಂಶಗಳು ಒಂದಕ್ಕೊಂದು ಹೇಗೆ ಬೆಸೆದುಕೊಂಡಿವೆ ಅಂತ ನೋಡೋಣ. ಇಲ್ಲಿ ಒಂದು ವಿಷಯವನ್ನ ನಾವು ನೆನಪಿಟ್ಟುಕೊಳ್ಬೇಕು. ನಮ್ಮ ಸಂವಿಧಾನ ಪ್ರತಿಯೊಬ್ಬ ಪ್ರಜೆಗೂ ಘನತೆಯಿಂದ ಬದುಕುವ ಹಕ್ಕನ್ನ ಕೊಟ್ಟಿದೆ. ಆ ಘನತೆ ಬರೋದು ಕೇವಲ ಹಕ್ಕುಗಳಿಂದಲ್ಲ, ಜವಾಬ್ದಾರಿಯುತ ಆಡಳಿತದಿಂದ. ನೋಡಿ, ಇವು ಕೇವಲ ಪಟ್ಟಿಯಲ್ಲಿರುವ ಸಮಸ್ಯೆಗಳಲ್ಲ, ಇವು ಜನರ ದಿನನಿತ್ಯದ ಬದುಕಿನ ಸಂಕಟಗಳು. ಕುಡಿಯೋ ನೀರಿಗಾಗಿ ಹಾಹಾಕಾರ. 20 ಹಳ್ಳಿಗಳ ರೈತರ ಬದುಕನ್ನೇ ಬದಲಿಸಬಹುದಾಗಿದ್ದ ಕೃಷ್ಣಾ ನದಿ ಏತ ನೀರಾವರಿ ಯೋಜನೆ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರೋದು. ಮಳೆ ಬಂದ್ರೆ ಸಾಕು, ಓಡಾಡೋಕೆ ಸರಿಯಾದ ಪಕ್ಕಾ ರಸ್ತೆ ಇಲ್ಲದಿರೋದು. ಓದಿರೋ ಮಕ್ಕಳಿಗೆ ತಮ್ಮ ಊರಲ್ಲೇ ಒಂದು ಸಣ್ಣ ಕೆಲಸವೂ ಸಿಗದೇ ಇರೋದು. ಈ ಎಲ್ಲ ಹತಾಶೆಗಳು ಒಟ್ಟಾದಾಗ ಅದು ಮತಪೆಟ್ಟಿಗೆಯಲ್ಲಿ ವ್ಯಕ್ತವಾಗುತ್ತೆ. ಈ ಒಂದು ವಾಕ್ಯ ಯಲಬುರ್ಗಾದ ಇಡೀ ಪರಿಸ್ಥಿತಿಯನ್ನ ಅದ್ಭುತವಾಗಿ ಹಿಡಿದಿಡುತ್ತೆ. 20 ಹಳ್ಳಿಗಳಿಗೆ ಮುಖ್ಯ ವಿಷಯ ಒಂದು ಭರವಸೆಯಾಗಿರಲಿಲ್ಲ, ಬದಲಿಗೆ ಒಂದು ಪೈಪ್ಲೈನ್ ಆಗಿತ್ತು. ಎಷ್ಟು ಅರ್ಥಗರ್ಭಿತವಾದ ಮಾತಲ್ವಾ? ಜನರಿಗೆ ಬೇಕಾಗಿದ್ದು ಭಾಷಣಗಳಲ್ಲ, ಅವರ ಬವಲೆಯನ್ನ ನೀಗಿಸುವ ನಕ್ಕರವಾದ ಕೆಲಸ. ಅವರ ಆದ್ಯತೆಗಳು ಅಮೂರ್ತ ಭರವಸೆಗಳಿಂದ ಮೂರ್ತ ಅಗತ್ಯಗಳ ಕಡೆಗೆ ಬದಲಾಗಿದ್ವು. ಹಾಗಾದ್ರೆ ಏನಿದು ವೆಲ್ಫೇರ್ ಫಟೀಗ್ ಅಥವಾ ಕಲ್ಯಾಣ ಯೋಜನೆಗಳ ಮೇಲಿನ ಆಯಾಸ? ಇದನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳಬಹುದು. ತಾತ್ಕಾಲಿಕ ಪರಿಹಾರಗಳಿಗಿಂತ ಶಾಶ್ವತ ಅಭಿವೃದ್ಧಿ ಬೇಕು ಅನ್ನೋ ಭಾವನೆ ಮತದಾರರಲ್ಲಿ ಬಲವಾಗಿ ಮೂಡುವುದೇ ವೆಲ್ಫೇರ್ ಫಟೀಗ್. ಉಚಿತ ಕೊಡುಗೆಗಳು ಮುಖ್ಯ, ಆದರೆ ಅವುಗಳಿಗಿಂತ ಹೆಚ್ಚಾಗಿ ತಮ್ಮ ಬದುಕನ್ನ ಕಟ್ಟಿಕೊಡುವ ನೀರು, ರಸ್ತೆ ಮತ್ತು ಉದ್ಯೋಗದಂತಹ ದೀರ್ಘಕಾಲೀನ ಯೋಜನೆಗಳಿಗೆ ಜನ ಹೆಚ್ಚು ಆದ್ಯತೆ ಕೊಡಲು ಶುರುಮಾಡಿದ್ದಾರೆ. ಇದು ಕೇವಲ ಯಲಬುರ್ಗಾದ ಕಥೆಯಲ್ಲ, ಇಡೀ ಗ್ರಾಮೀಣ ಭಾರತದಲ್ಲಿ ಮೂಡುತ್ತಿರುವ ಒಂದು ಹೊಸ ರಾಜಕೀಯ ಪ್ರಜ್ಞೆಯ ಸಂಕೇತ. ಸರಿ, ಸಮಸ್ಯೆಯನ್ನ ಗುರುತಿಸೋದು ಮೊದಲನೇ ಹೆಜ್ಜೆ. ಆದರೆ ನಿಜವಾದ ನಾಯಕತ್ವ ಇರೋದು ಪರಿಹಾರವನ್ನ ರೂಪಿಸೋದ್ರಲ್ಲಿ. ಹಾಗಾದ್ರೆ ಈ ಪರಿಸ್ಥಿತಿಯನ್ನ ಬದಲಾಯಿಸಿ ಜನರ ನಂಬಿಕೆಯನ್ನ ಮತ್ತೆ ಗಳಿಸೋಕೆ ಒಂದು ದತ್ತಾಂಶ ಆಧಾರಿತ ಸ್ಪಷ್ಟವಾದ ನೀಲನಕ್ಷೆ ಹೇಗಿರಬಹುದು?
ಈಗ ನಾವು ಸಮಸ್ಯೆಯಿಂದ ಪರಿಹಾರದ ಕಡೆಗೆ ಸಾಗೋಣ. ಈ ನೀಲನಕ್ಷೆಯ ಹೃದಯ ಭಾಗದಲ್ಲಿ 3 ಮುಖ್ಯ ಸ್ತಂಭಗಳಿವೆ. ಮೊದಲನೆಯದು ಕೃಷ್ಣಾ ಏತ ನೀರಾವರಿ ಯೋಜನೆ. ಇದು ಕೇವಲ ನೀರಾವರಿ ಯೋಜನೆಯಲ್ಲ, ಇದು ದಶಕಗಳ ನೀರಿನ ಅಭಾವಕ್ಕೆ ಕೊನೆ ಹಾಡುವ ಒಂದು ಸಂಕಲ್ಪ. ಎರಡನೆಯದು ಗ್ರಾಮೀಣ ರಸ್ತೆಗಳ ಜಾಲ. ಇದು ರೈತರ ಬೆವರು ಮಣ್ಣು ಪಾಲಾಗದಂತೆ ಅವರ ಬೆಳೆಗೆ ಸರಿಯಾದ ಬೆಲೆ ಸಿಗುವಂತೆ ಮಾಡುತ್ತೆ. ಮತ್ತು ಮೂರನೆಯದು ಯುವಕರಿಗಾಗಿ ಒಂದು ಕೌಶಲ್ಯ ಮತ್ತು ಕೃಷಿ ಕೇಂದ್ರ. ಇದು ನಮ್ಮ ಯುವಶಕ್ತಿ ವಲಸೆ ಹೋಗೋದನ್ನ ತಡೆದು ಊರಲ್ಲೇ ಒಂದು ಗೌರವಯುತ ಬದುಕನ್ನ ಕಟ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ. ನೋಡಿ, ಪ್ರತಿಯೊಂದು ಪರಿಹಾರವೂ ಜನರ ಮೂಲಭೂತ ಸಮಸ್ಯೆಗೆ ನೇರವಾಗಿ ಉತ್ತರ ಕೊಡುತ್ತೆ. ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಅಂದ್ರೆ ರಾಜಕೀಯ ಕಾರ್ಯತಂತ್ರದ ದಿಕ್ಕೇ ಬದಲಾಗುತ್ತಿದೆ. ಎಲ್ಲರಿಗೂ ಎಲ್ಲವನ್ನೂ ಕೊಡುತ್ತೇವಿ ಅನ್ನೋ ದೊಡ್ಡ ವ್ಯಾಪಕವಾದ ಭರವಸೆಗಳ ಬದಲು ನಿಮ್ಮ ಈ ನಿರ್ದಿಷ್ಟ ಸಮಸ್ಯೆಯನ್ನ ಇಷ್ಟು ಸಮಯದಲ್ಲಿ ನಾವು ಬಗೆಹರಿಸ್ತೇವೆ ಅನ್ನೋ ನಿಖರವಾದ ಆಡಳಿತದ ಭಾಷೆ ಶುರುವಾಗುತ್ತಿದೆ. ಇದು ನಿಖರ ಆಡಳಿತದತ್ತ ಒಂದು ದಿಟ್ಟ ಹೆಜ್ಜೆ. ಯಲಬುರ್ಗಾದಲ್ಲಿ ನಾವು ನೋಡಿದ್ದು ಕೇವಲ ಒಂದು ಕ್ಷೇತ್ರದ ಕಥೆಯಲ್ಲ, ಇದು ಮುಂಬರುವ ದಿನಗಳಲ್ಲಿ ಇಡೀ ಗ್ರಾಮೀಣ ಭಾರತದ ರಾಜಕೀಯದ ಒಂದು ಮುನ್ನೋಟವಾಗಿರಬಹುದು. ಹಾಗಾದ್ರೆ ಯಲಬುರ್ಗಾದ ಈ ಪ್ರಕರಣದಿಂದ ನಾವು ಕಲಿಬೇಕಾದ ದೊಡ್ಡ ಪಾಠವಾದ್ರೂ ಏನು? ಇದನ್ನ ನಾವು ಮತದಾರರು ಮತ್ತು ನಾಯಕರ ನಡುವಿನ ಒಂದು ಹೊಸ ಸಾಮಾಜಿಕ ಒಪ್ಪಂದ ಅಂತ ಕರೀಬೋದು. ಹಳೆ ಒಪ್ಪಂದ ಏನಿತ್ತು, ನಾವು ನಿಮಗೆ ಕಲ್ಯಾಣ ಗ್ಯಾರಂಟಿಗಳನ್ನ ಕೊಡ್ತೇವೆ, ನೀವು ನಮ್ಗೆ ವೋಟ್ ಕೊಡಿ. ಆದ್ರೆ ಈಗ ಮತದಾರರು ಒಂದು ಹೊಸ ಒಪ್ಪಂದವನ್ನ ಮುಂದಿಡ್ತಿದ್ದಾರೆ. ನೀವು ನಮ್ಮ ಬದುಕನ್ನ ಬದಲಾಯಿಸೋ ಅಭಿವೃದ್ಧಿ ಕೆಲ್ಸಗಳನ್ನ ಮಾಡಿ ತೋರ್ಸಿ ನಾವು ನಿಮ್ಗೆ ಬೆಂಬಲ ಕೊಡ್ತೇವೆ. ಇದು ಗ್ಯಾರಂಟಿಗಳಿಂದ ಡೆಲಿವರಿಯ ಕಡೆಗಿನ ಒಂದು ದೊಡ್ಡ ಪಯಣ. ಇಲ್ಲಿ ಜನರ ದತ್ತಾಂಶವನ್ನ ಅವರ ಒಪ್ಪಿಗೆ ಪಡೆದು ಅವರ ಒಳಿತಿಗಾಗಿ ಬಳಸೋದು ಕೂಡ ಬಹಳ ಮುಖ್ಯವಾಗುತ್ತೆ. ಇದು ಭಾರತದ ಹೊಸ ಡಿಜಿಟಲ್ ವೈಯಕ್ತಿಕ ದತ್ತಾಂಶ ಸಂರಕ್ಷಣಾ ಚೌಕಟ್ಟಿನ ಆಶಯ ಕೂಡ ಹೌದು. ಹಾಗಾದ್ರೆ ಅಂತಿಮವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನು? ಇವತ್ತಿನ ಗ್ರಾಮೀಣ ಮತದಾರರು ಕೇವಲ ಭಾವನಾತ್ಮಕವಾಗಿ ಯೋಚಿಸೋದಕ್ಕಿಂತ ಹೆಚ್ಚಾಗಿ ಬಹಳ ವ್ಯವಹಾರಿಕವಾಗಿ ಯೋಚಿಸ್ತಿದ್ದಾರೆ. ಅವರು ಕೇಳೋದು ಒಂದೇ ಪ್ರಶ್ನೆ: ನಮ್ಮ ಬದುಕಿಗೆ ನಿಮ್ಮ ಕೊಡುಗೆ ಏನು? ನಿಮ್ಮ ಕಾರ್ಯಕ್ಷಮತೆಗೆ ಸಾಕ್ಷಿ ಏನು? ಪ್ರೂಫ್ ಆಫ್ ಪರ್ಫಾರ್ಮೆನ್ಸ್ ಅಂದ್ರೆ ಕಾರ್ಯಕ್ಷಮತೆಯ ಪುರಾವೆ ಇವತ್ತಿನ ರಾಜಕೀಯದ ಹೊಸ ಮಂತ್ರವಾಗ್ತಿದೆ. ಹಾಗಾದ್ರೆ ಕೊನೆಯದಾಗಿ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆ: ಬಹುಶಃ ಭವಿಷ್ಯದ ರಾಜಕೀಯದಲ್ಲಿ ಅತ್ಯಂತ ಶಕ್ತಿಶಾಲಿ ಚುನಾವಣಾ ಭರವಸೆ ಅಂದ್ರೆ ಭವಿಷ್ಯದ ಬಗ್ಗೆ ಕೊಡುವ ವಾಗ್ದಾನ ಅಲ್ಲವೇ ಅಲ್ಲ, ಬದಲಿಗೆ ಈ ಕೆಲಸವನ್ನ ನಾವು ಮಾಡಿ ಮುಗಿಸಿದ್ದೇವೆ ಅಂತ ಮಾಡಿ ತೋರಿಸುವ ಒಂದು ಪೂರ್ಣಗೊಂಡ ಯೋಜನೆಯೇ ಆಗಬಹುದೇ? ಇದರ ಬಗ್ಗೆ ಯೋಚಿಸಿ ನೋಡಿ. ನೀವು ಜನರ ಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನ ಉನ್ನತೀಕರಿಸಲು ಬಯಸಿದ್ರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ